ಹಾಯ್ ಪುಟಾಣಿಗಳೇ, ಎಲ್ಲರಿಗೂ ಈ ಕಥೆಯ ಹೊತ್ತಿಗೆ ಸ್ವಾಗತ. ಇವತ್ತು ನಾವು ಸಂತೋಷ್ ಅನ್ನೋ ಒಬ್ಬ ಧೈರ್ಯವಂತ ಹುಡುಗನ ಕಥೆ ಕೇಳೋಣ. ಅವನಿಗೆ ಒಂದು ದೊಡ್ಡ ಭಯ ಇತ್ತು, ಅದನ್ನ ಅವನು ಹೇಗೆ ಗೆದ್ದ ಅಂತ ನೋಡೋಣ, ಆಯ್ತಾ? ಬನ್ನಿ, ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಒಂದು ಚಂದದ ಶಾಲೆಯಲ್ಲಿ. ಅಲ್ಲಿ ನಮ್ಗೆ ಸಂತೋಷ್ ಅನ್ನೋ ಒಬ್ಬ ತುಂಬಾ ಜಾಣ ಹುಡುಗ ಸಿಗ್ತಾನೆ. ನೋಡಿ, ಈ ಚಿತ್ರದಲ್ಲಿರೋನೇ ಸಂತೋಷ್. ಅವನು ಕ್ಲಾಸಲ್ಲಿ ಯಾವಾಗ್ಲೂ ಫಸ್ಟ್. ಟೀಚರ್ ಏನೇ ಪ್ರಶ್ನೆ ಕೇಳಿದ್ರೂ ಪಟ್ಟಂತ ಉತ್ತರ ಹೇಳ್ತಿದ್ದ. ಅಷ್ಟು ಬುದ್ಧಿವಂತ. ಆದ್ರೆ ಅಯ್ಯೋ ಪಾಪ, ಸಂತೋಷ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಅದೇನಂದ್ರೆ ಎಲ್ಲರ ಮುಂದೆ ನಿಂತು ಮಾತಾಡ್ಬೇಕು ಅಂದ್ರೆ ಸಾಕು, ಅವನಿಗೆ ಕೈಕಾಲು ನಡುಗ್ಲು ಶುರುವಾಗ್ತಿತ್ತು. ತುಂಬಾ ಭಯಪಡ್ತಿದ್ದ. ಹಾಗಾದ್ರೆ ಇಷ್ಟು ಭಯಪಡೋ ಸಂತೋಷನ ಸ್ಕೂಲಲ್ಲಿ ಒಂದಿನ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಊಹಿಸಿ ನೋಡೋಣ. ಒಂದಿನ ಏನಾಯ್ತು ಗೊತ್ತಾ? ಸ್ಕೂಲ್ ನೋಟಿಸ್ ಬೋರ್ಡಲ್ಲಿ ಒಂದು ಅನೌನ್ಸ್ಮೆಂಟ್ ಹಾಕಿದ್ರು. ಅದು ಭಾಷಣ ಸ್ಪರ್ಧೆಯ ಬಗ್ಗೆ. ಅಬ್ಬಾ, ಇದನ್ನ ನೋಡ್ದ ತಕ್ಷಣ ಸಂತೋಷ್ ಎದೆ ಡವಡವ ಅಂತ ಹೊಡ್ಕೊಳ್ಳಕ್ ಶುರುವಾಯ್ತು. ಆಗ ಅವನ ಟೀಚರ್ ಪ್ರೀತಿಯಿಂದ ಅವನ ಹತ್ತರ ಬಂದು, ಸಂತೋಷ್, ನೀನು ಈ ಕಾಂಪಿಟಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನ ಕೇಳಿ ಸಂತೋಷ್ಗೆ ಇನ್ನಷ್ಟು ಭಯ ಆಯ್ತು. ಅವನು ಮೆಲ್ಲಗೆ, ಅಯ್ಯೋ, ನನ್ನಿಂದ ಆಗಲ್ಲ ಟೀಚರ್ ಅಂತ ಹೇಳ್ದ. ಆಗ ಟೀಚರ್ ಅವನ್ಗೆ ಧೈರ್ಯ ತುಂಬುತ್ತಾ ಹೇಳಿದ್ರು, ಭಯಪಡ್ಬೇಡ ಸಂತೋಷ್, ಪ್ರಯತ್ನ ಪಟ್ರೆ ಯಾವುದು ಅಸಾಧ್ಯ ಅಲ್ಲ ಗೊತ್ತಾ ಅಂತ ಪ್ರೀತಿಯಿಂದ ಹೇಳಿದ್ರು. ಹಾಗಾದ್ರೆ ಟೀಚರ್ ಹೇಳಿದ್ ಮಾತು ಕೇಳಿ ಸಂತೋಷ್ ಏನ್ ಮಾಡ್ದ? ಬನ್ನಿ, ಕಥೆಯ ಮುಂದಿನ ಭಾಗದಲ್ಲಿ ನೋಡೋಣ. ಸಂತೋಷ್ ಮನೆಗ್ ಹೋದ, ಆದ್ರೆ ಅವನ ತಲೇಲಿ ಟೀಚರ್ ಮಾತು ಓಡ್ತಾನೇ ಇತ್ತು. ಸರಿ, ಅಂತೂ ಒಂದು ದೊಡ್ಡ ಡಿಸಿಷನ್ ತಗೊಂಡ. ತನ್ನ ಭಯವನ್ನ ಗೆಲ್ಲೇಬೇಕು ಅಂತ ಅನ್ಕೊಂಡು ಕನ್ನಡಿ ಮುಂದೆ ನಿಂತು ಮಾತಾಡೋಕೆ ಪ್ರಾಕ್ಟೀಸ್ ಶುರು ಮಾಡ್ದ. ಅಯ್ಯೋ, ಶುರುನಲ್ಲಿ ಅವನಿಗೆ ತುಂಬಾ ಕಷ್ಟ ಆಯ್ತು. ಮಾತಾಡೋವಾಗ ತಡವರಿಸ್ತಿದ್ದ, ಪದಗಳು ಮರ್ತೋಗ್ತಿದ್ವು. ಆದ್ರೆ ನಮ್ಮ ಸಂತೋಷ್ ಧೈರ್ಯ ಕಳ್ಕೊಳ್ಳಿಲ್ಲ. ಅವನು ಬಿಡದೆ ಮತ್ತೆ ಪ್ರಯತ್ನ ಪಡ್ತಾನೆ ಇದ್ದ. ನೋಡ್ತಾ ನೋಡ್ತಾ ಅವನ ಕಷ್ಟಕ್ಕೆ ಫಲ ಸಿಕ್ಕೇ ಬಿಡ್ತು. ನಿಧಾನವಾಗಿ ಅವನಿಗೆ ತನ್ನ ಮೇಲೆ ನಂಬಿಕೆ ಬರೋಕೆ ಶುರುವಾಯ್ತು. ಅವನು ತುಂಬಾನೇ ಕಾನ್ಫಿಡೆನ್ಸಿಂದ ಮಾತಾಡೋಕೆ ಶುರು ಮಾಡ್ದ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೊನೆಗೂ ಆ ದಿನ ಬಂದೇ ಬಿಟ್ಟು, ಸ್ಪರ್ಧೆ ಇರೋ ದಿನ. ಅಂದು ಏನಾಯ್ತು ಅಂತ ನೋಡೋಣ ಬನ್ನಿ. ಕಾಂಪಿಟಿಷನ್ ದಿನ ಸಂತೋಷ್ ತನ್ನೆಲ್ಲ ಧೈರ್ಯವನ್ನ ಒಟ್ಟು ಮಾಡ್ಕೊಂಡು ಸ್ಟೇಜ್ ಮೇಲೆ ಕಾಲಿಟ್ಟ. ಹಾಲಲ್ಲಿರೋ ಎಲ್ಲರ ಕಣ್ಣು ಅವನ್ಮೇಲೇನೇ ಇತ್ತು. ಅವನಿಗೆ ಎದೆ ಜೋರಾಗಿ ಡಬಡವ ಅಂತ ಬಟ್ಕೊಳ್ತಾ ಇತ್ತು. ಸ್ವಲ್ಪ ಭಯ ಆಗ್ತಾನೆ ಇತ್ತು. ಆದ್ರೆ ಅದೇ ಕ್ಷಣ ಅವನಿಗೆ ತನ್ನ ಟೀಚರ್ ಹೇಳಿದ ಮಾತು ನೆನ್ಪಾಯ್ತು. ಅವನು ಒಂದು ದೊಡ್ಡ ಉಸಿರು ತಗೊಂಡು ಧೈರ್ಯವಾಗಿ ಮಾತಾಡೋಕೆ ಶುರು ಮಾಡ್ದ. ಅಲ್ಲಿದ್ದ ಎಲ್ಲರಿಗೂ ಅಚ್ಚರ್ಯ. ಯಾವಾಗ್ಲೂ ಹೆದರ್ತಿದ್ದ ಸಂತೋಷ್ ಇವತ್ತು ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಿದ್ದಾನೆ ಅಂತ ಎಲ್ಲರೂ ಆಶ್ಚರ್ಯಪಟ್ರು. ಅವನು ಮಾತು ಮುಗಿಸಿದ ತಕ್ಷಣ ಇಡೀ ಹಾಲ್ ಚಪ್ಪಾಳೆ ಸದ್ದಿನಿಂದ ತುಂಬಿಹೋಯ್ತು. ಅಷ್ಟೇ ಅಲ್ಲ ಗೊತ್ತಾ, ಆ ಸ್ಪರ್ಧೆಯ ಫಸ್ಟ್ ಪ್ರೈಸ್ ನಮ್ಮ ಸಂತೋಷ್ಗೆ ಬಂತು. ಅವನ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ. ಆ ಟ್ರೋಫಿಯನ್ನ ಕೈಯಲ್ಲಿ ಹಿಡ್ಕೊಂಡು ಅವನು ಖುಷಿಯಿಂದ ಅನ್ಕೊಂಡ, ಅಬ್ಬಾ, ನಾನ್ ಮಾಡ್ದೆ, ನನ್ನ ಭಯವನ್ನ ನಾನೇ ಗೆದ್ಬಿಟ್ಟೆ. ಹಾಗಾದ್ರೆ ಮಕ್ಳೇ, ಈ ಚಂದದ ಕಥೆಯಿಂದ ನಾವು ಕಲಿಬೇಕಾದ ಮೊದಲ ಪಾಠ ಏನ್ ಗೊತ್ತಾ? ನಮಗೆ ಯಾವುದಕ್ಕಾದ್ರೂ ಭಯ ಆದ್ರೆ ಅದರಿಂದ ಓಡಿ ಹೋಗ್ಬಾರ್ದು. ಬದಲಿಗೆ ನಾವು ಅದನ್ನ ಧೈರ್ಯವಾಗಿ ಎದುರಿಸಿದ್ರೆ ಮಾತ್ರ ನಮಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಮತ್ತೆ ಎರಡನೇ ಪಾಠ, ಇದು ಇನ್ನೂ ಮುಖ್ಯವಾದದ್ದು. ನಾವು ಮನಸ್ಸು ಮಾಡಿ ಕಷ್ಟಪಟ್ಟು ಪ್ರಯತ್ನಪಟ್ರೆ ಈ ಜಗತ್ತಲ್ಲಿ ಯಾವುದೂ ಅಸಾಧ್ಯ ಅಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಯತ್ನವೇ ಯಶಸ್ಸಿನ ಮೊದಲ ಮೆಟ್ಲು, ಆಯ್ತಾ? ಸರಿ, ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.